ಇವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. SIT ಅಧಿಕಾರಿಗಳು ಪೆನ್ನು ಪೇಪರ್ ಹಿಡ್ಕೊಂಡು ಕೂತಿರ್ತಾರಲ್ಲ, ಏನು ಬರೀತಾರೆ ಸಿಸ್ಟಮಲ್ಲೂ ಬರೀಬಹುದು. ಏನು ಬರೀತಾರೆ ಅಂಥೇಳಿ ಇವ್ರಿಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ನಾವೇನು ಬಲವಾದ ಕೊಟ್ಟಿಲ್ಲ ಅಂತ ಏನಾದರೂ ಮಾಹಿತಿ ಇದೆಯಾ? ಅಥವಾ ಬಲವಾದ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಲಿ ಇದನ್ನು. ಇನ್ನೂ ಸಹಕರಿಸ್ತೀವಿ ನಾವು, ಇನ್ನೂ ನಮ್ಮ ಬಳಿ ಸಾಕ್ಷಿ ಇದೆ, ಇನ್ನೂ ನಾವು ಅಲ್ಲಿ ನೋಡಿದ್ದೀವಿ ಇಲ್ಲಿ ನೋಡಿದ್ದೀವಿ ಹೇಳಬೇಕಲ್ವಾ? ಈಗ ಇವ್ರಿಗೆ ತನಿಖೆಗೆ ಸಹಕರಿಸುವುದನ್ನು ಬಿಟ್ಟು ರದ್ದು ಮಾಡಿಬಿಡಿ. ಅಫ್ಕೋರ್ಸ್ ಅವ್ರಿಗೆ ಹಕ್ಕಿರಬಹುದು, ಹೈಕೋರ್ಟ್ಗೆ ಕೇಳಬಹುದು. ರದ್ದು ಮಾಡೋಕ್ಕೆ ಹಾಕಿದ್ದು ಸರಿನಾ ತಪ್ಪ ಹೈಕೋರ್ಟ್ ಡಿಸೈಡ್ ಮಾಡಿದ ಬೇರೆ ವಿಚಾರ. ಆದರೆ ಇಷ್ಟೆಲ್ಲ ಹೇಳಿದಂಥವ್ರು ಇದ್ದಕ್ಕಿದ್ದಂತೆಯೇ ಈ ತಂಡ ಅರೆಸ್ಟ್ ಆಗುವ ಭಯದಿಂದ ಈ ಕೆಲಸಕ್ಕೆ ಮುಂದಾಗಿದೆಯಾ ಗೊತ್ತಿಲ್ಲ. ಬಂಧನ ಭೀತಿಯಿಂದಾನೇ ಹೈಕೋರ್ಟ್ ಮೆಟ್ಟಿಲು ಹತ್ತಿರೋದ, ತನಿಖೆಗೆ ಸಹಕರಿಸುವುದು ಬಿಟ್ಟು ಈಗ ಹೊಸ ವರ್ಷ ಇವ್ರ ಕಡೆಯಿಂದ ಶುರುವಾಯಿತಾ? ತುಂಬ ಕುತೂಹಲ ಮೂಡಿಸ್ತಾ ಇದೆ ತಿಮ್ರೋಡಿ ಮತ್ತು ತಂಡದ ನಡೆ. ತಿಮ್ರೋಡಿ ಆ್ಯಂಡ್ ಟೀಮ್ ಕೋರ್ಟ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಕಾರಣ ಏನು? ನೋಡಿ, ರಿಟ್ ಅರ್ಜಿ ಹಾಕ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಕಾರಣ ಇದೆ ಇಲ್ಲಿ? ನಮಗೆ ವಾಟ್ಸಪ್ಪಲ್ಲಿ ನೋಟಿಸ್ ಕಳಿಸ್ಬಿಟ್ಟಿದ್ದಾರೆ, ಸರಿನಾ? ಇದು ಕೈಗೆ ನೋಟಿಸನ್ನು ಕೊಡಬೇಕಾಗಿತ್ತು. ಇದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗುತ್ತೆ. ಈ ನೋಟಿಸಿಂದ ನಮ್ಮನ್ನು ಅರೆಸ್ಟ್ ಕೂಡ ಮಾಡಿಬಿಡ್ತಾರೆ ಇವರು. ಇದಕ್ಕೆ ತಡೆ ಕೊಟ್ಟುಬಿಡಿ. ಏನು ವಾಟ್ಸಪ್ಪಲ್ಲಿ ನೋಟಿಸ್ ಕೊಡೋದು ಅಂದರೆ ಕೈ ಕೊಡಬೇಕಲ್ವ ನಮಗೆ? ಈ ಥರ ನೋಟಿಸ್ ಕೊಟ್ಬಿಡೋದು, ಸರಿಯಾಗಿ ಇನ್ ಟೈಮ್ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂದರೆ ಇದಕ್ಕಿದಂತೆ ಬಂದು ನಮ್ಮನ್ನು ಅರೆಸ್ಟ್ ಮಾಡಿಬಿಡೋದು. ಇದು ಮೂಲಭೂತ ಹಕ್ಕಿನ ಉಲ್ಲಂಘನೆ. ನಮಗೆ ನೋಟಿಸ್ ಕೊಟ್ಟು 100 ಗಂಟೆ ವಿಚಾರಣೆ ಮಾಡಿದ್ದಾರೆ. 9 ಬಾರಿ ನೋಟಿಸ್ ಕೊಟ್ಟುಬಿಟ್ಟು 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ಮಾಡಿದ್ದಾರೆ. ದಿನಕ್ಕೆ 15ರಿಂದ 16 ಗಂಟೆ SIT ಆಫೀಸಲ್ಲಿ ಕೂರಿಸ್ತಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ವಿರುದ್ಧ ಯಾವುದೇ ಆರೋಪಗಳೇ ಇಲ್ಲ, ಇಲ್ಲಿ ದೂರಿನಲ್ಲೂ ನಮ್ಮ ಹೆಸರಿಲ್ಲ. ರಾಜಕೀಯ ಕುಮ್ಮಕ್ಕಿನಿಂದ ನಮಗೆ ಪದೇ ಪದೇ ನೋಟಿಸನ್ನು ಕೊಡ್ತಾ ಇದ್ದಾರೆ. ಚಿನ್ನಯ್ಯ ದೂರು ಆಧರಿಸಿದ FIR 39/2025 ರದ್ದು ಮಾಡಿಬಿಡಿ. BNS ಸೆಕ್ಷನ್ನಲ್ಲಿ ಸೇರಿಸಿರ್ತಕ್ಕಂಥ ಕೊಲೆ ಯತ್ನ, ಸಾಕ್ಷ್ಯನಾಶ ಇತ್ಯಾದಿಯನ್ನು ಕೈ ಬಿಟ್ಟುಬಿಡಿ. ಅಕ್ಟೋಬರ್ 24ರ SIT ನೋಟಿಸ್ಗೆ ತಕ್ಷಣ ತಡೆ ಕೊಟ್ಟುಬಿಡಿ ಅಂತ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇವ್ರು ಏನು ಹೇಳ್ತಿದ್ದಾರೆ, ಈಗ 15-16 ಗಂಟೆ ನಮ್ಮನ್ನು SIT ಆಫೀಸಲ್ಲಿ ಕೂರಿಸಿರ್ತಾರೆ ಅಂತ ಹೇಳಿ. ಇದೇ SIT ಅಧಿಕಾರಿಗಳು 15-16 ಗಂಟೆಗಿಂತ ಹೆಚ್ಚಿನ ಕಾಲ ನೀವು ಹೇಳಿದ ನದಿ ತೀರದಲ್ಲಿ ನೆಲ ಅಗಸಿದ್ದಾರೆ, ಆ ಕಾಡಲ್ಲಿ ಕಾಲ ಕಳೆದಿದ್ದಾರೆ. ಯಾವ್ಯಾವ ಜಾಗ ಹೇಳಿದ್ರೆ ಅವರು ಇದ್ದಾರಲ್ಲ, ಅವ್ರ ಆಫೀಸಲ್ಲಿ 100 ಗಂಟೆ ಕೂತ್ಕೊಳ್ಳೋಕೆ ನಿಮ್ಗೆ ಕಷ್ಟ ಆಗುವುದಾದರೆ ಇದೇ SIT ಅಧಿಕಾರಿಗಳೇ ನಿಮಗೆ 15-16 ಗಂಟೆಗಿಂತ ಜಾಸ್ತಿ ಟೈಮ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡಬಹುದು. ಆಫೀಸಲ್ಲಿ ಕೂತ್ಕೊಳ್ಳೋ ಕಷ್ಟ ಅಂತ ಹೇಳೋಕ್ಕೆ ಆಗುತ್ತಾ? ಇದು ಆ ಥರ ಹೇಳಕ್ಕೆ ಬರುತ್ತಾ? 9 ಬಾರಿ ನೋಟಿಸು, 9 ದಿನ 10 ದಿನ ಆಗದಿಲ್ವಾ ಅಲ್ಲೆಲ್ಲ? ಹಾಗಾದರೆ ಅವ್ರು ಬಂದಲ್ಲಿ ಕೆಲಸ ಮಾಡಿಲ್ವಾ? ಏನಕ್ಕೆ ಮಾಡಿದ್ರೆ ಅವರು? ಹಿರಿಯ ಪೊಲೀಸ್ ಅಧಿಕಾರಿಗಳು ಕೇಳಿದ್ರೆ ಒಂದು ಮಾತು ಹೇಳ್ತಾರೆ, ಯಾವ ವ್ಯಕ್ತಿ ಈ ಥರ ಆರೋಪ ಮಾಡ್ತಾನೋ, ಈ ಥರ ಅಲ್ಲಿ ಹೆಣ ಹೂತಿದ್ದೀನಿ ನಾನು ಅಂತ ಹೇಳ್ತಾನೋ, ಮೊದಲ ಆರೋಪಿಯನ್ನಾಗಿ ಅವನ್ನೇ ಕನ್ಸಿಡರ್ ಮಾಡಬೇಕು ನಾವು. JCB ತರಬೇಕಂತ ಕಾನೂನಲ್ಲೇ ಇಲ್ಲ. ನೀವು ಯಾವುದೇ ಸೀನಿಯರ್ ಆಫೀಸರ್ ಕೇಳಿ, ಸರ್ ನಮ್ಮ ಕೈಗೆ ಈ ಕೇಸ್ ಕೊಟ್ಟುಬಿಟ್ಟಿದ್ದರೆ ಯಾರು ನಾನು ಇಲ್ಲಿ ಹೂತಿದ್ದೀನಿ ಅಂತ ಹೇಳ್ತಾ ಇದ್ನಲ್ಲ ಅವನಿಗೆ ಹಾರೆ ಪಿಕಾಸಿ ಕೊಟ್ಟುಬಿಟ್ಟು ಅಗಿಯಪ್ಪ ಅಂತಿದ್ವಿ ನಾವು. 100 ಗುಂಡಿ ಹೇಳ್ತಾನೆ ಅವನು, 100 ಗುಂಡಿನೂ ಆಗಿ ಅಂತ ಹೇಳ್ತಾ ಇದ್ವಿ ನಾವು. ಈ JCB ತರ್ಸೋಕ್ಕೆ, ಈ ಥರ ಇಟ್ಯಾಚಿ ತರ್ಸೋಕ್ಕೆ ಇದರಲ್ಲಿ ಅವಕಾಶನೇ ಇಲ್ಲ. SIT ಅವ್ರಿಗೆ ಇಲ್ಲಿ ಬುದ್ಧಿ ಇಲ್ಲ, ಇಂಥ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಡಿಬೇಟಲ್ಲೇ ಮಾತಾಡಿದ್ದಾರೆ. ಅದನ್ನು ಡಿಬೇಟಲ್ಲಿ ಮಾತಾಡಿರೋದು. ಈ ಥರದ ರೂಲೇ ಇಲ್ಲ ಸರ್ ಇದು. ಯಾರು ಆ ಥರ ಹೂತಿದ್ದೀನಿ ಅಂತ ಹೇಳ್ತಾನೋ ಮೊದಲ ಆರೋಪಿ ಅವನೇ ಆಗ್ತಾನೆ ಅಂತ. ಈಗ ಅದೇ ಚಿನ್ನಯ್ಯನ ಮೇಲೆ ಆಗಿರ್ತಕ್ಕಂಥ FIR ರದ್ದು ಮಾಡಿಬಿಡಿ ಅಂತ ಹೇಳಿದ್ರೆ ಹೇಗೆ? ಚಿನ್ನಯ್ಯ ತಾನೇ ಹೇಳಿದ್ದೆಲ್ಲವನ್ನು ಕೂಡ. ಹಾಗಿದ್ದಾಗ ಚಿನ್ನಯ್ಯ ಈಗ ಸಹಕರಿಸಬೇಕಾಗತ್ತೆ ಅಂತ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ನಮ್ಮ ವಿರುದ್ಧ ಆರೋಪಗಳೇ ಇಲ್ಲ. ಒಬ್ಬರಿಂದೊಬ್ರಿಗೆ ಲಿಂಕ್ ಇದೆಯಲ್ರಿ ಇಲ್ಲಿ? ಯಾರ ಮನೇಲಿ ಕೂತಿದ್ರು, ಯಾರ ಮನೆಗೆ ತಲೆ ಬುರುಡೆ ಬಂತು, ಯಾರು ಚಿನ್ನಯ್ಯನಿಗೆ ಹೆಲ್ಪ್ ಮಾಡಿದ್ರು, ಹಣಕಾಸು ನೆರವಾಗಿದೆಯಾ ಇಲ್ವಾ, ಇದೆಲ್ಲ ತನಿಖೆ ನಡೀತಾ ಇದೆ. ಇದೀಗ ರಾಜಕೀಯ ಕುಮ್ಮಕ್ಕಿನ ಕಾರಣದಿಂದಾಗಿ ಪದೇ ಪದೇ ನೋಟಿಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವತ್ತಿಗೆ ಚಿನ್ನಯ್ಯ ಎಸ್ಕಾರ್ಟಲ್ಲಿ ಬಂದಾಗ, ಚಿನ್ನಯ್ಯ ಆ ಥರ ಬಂದು ಹೇಳಿದ ಕಡೆ ತೋರಿಸಿ ಆರಾಮಾಗಿ ಮನೆಗೆ ಹೋಗ್ತಾ ಇದ್ದಾಗ ಯಾರಿಗೂ ರಾಜಕೀಯ ಕುಮ್ಮಕ್ಕು ಅಂತ ಅನಿಸ್ತಿಲ್ವಾ? ಅದು ರಾಜಕೀಯ ಕುಮ್ಮಕ್ಕು ಅವತ್ತಿಗೆ ಇರಲಿಲ್ವಾ? ಚಿನ್ನಯ್ಯ ದೂರು ಆಧರಿಸಿ ಚಿನ್ನಯ್ಯ ಕೊಟ್ಟಿದ್ದ ಕಂಪ್ಲೇಂಟ್ ಮೇಲೇ ಸೆಕ್ಷನ್ಗಳು ಹಾಕೊಂಡಿರೋದು. ಈಗ ಅದನ್ನೇ ರದ್ದು ಮಾಡಿಬಿಡಿ ಅಂದರೆ, ಕೊಲೆ ಯತ್ನ, ಸಾಕ್ಷ್ಯನಾಶ ಇತ್ಯಾದಿ ಕೈ ಬಿಟ್ಟುಬಿಡಿ. ಇಡೀ ಪ್ರಕರಣಗಳಲ್ಲಿ ಯಾವ ವ್ಯಕ್ತಿ ಬಂದು ನಾನು ಇಲ್ಲಿ ಹೂತಿದ್ದೀನಿ ಅಂತ ಹೇಳ್ತಾನೋ ಮೊದಲ ಆರೋಪಿ ಅವನೇ. ಆನಂತರ ಉಳಿದಿದ್ದು ಆತ ಸಾಕ್ಷ್ಯನಾಶ ಮಾಡ್ದ, ಅವನಿಗೆ ಲಿಂಕ್ ಇತ್ತು, ಮೊದಲೇ ಯಾಕೆ ಹೇಳಿ, ಇದೆಲ್ಲ ಬಂದೇ ಬರ್ತಾವಲ್ಲಿ. ಹಾಗಾಗಿ ಇದು ಯಾಕೆ ಈ ಥರ ಮಾಡ್ತಿದ್ದಾರೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ರಿಟರ್ಸ್ಕೊಳಕ್ಕೆ ಆದಿತ್ಯ ಏನಿದು ರಿಟರ್ಜಿಯ ಕಥೆ? ಇದು ಹೊಸ ವರ್ಷ. ಇದು ಏನು ಬೇಕಾದ್ರಾಗಲಿ ನ್ಯಾಯಕ್ಕಾಗಿ ಹೋರಾಟ ಕೊಡ್ತೀವಿ. ಈ ಭಾಗದ ನೊಂದ ಹೆಣ್ಣು ಮಕ್ಕಳಿಗೆ, ಈ ಥರ ಹತ್ಯೆಯಾದಂಥ ಅಸಂಖ್ಯಾತ ಜನಗಳಿಗೆ ನಾವು ನ್ಯಾಯ ಕೊಡಬೇಕು, ಬೇಕಾದಾಗಲಿ ಅಂತ ಹೇಳ್ತಿದ್ದವರು ಪ್ರಕರಣ ರದ್ದು ಮಾಡಿಬಿಡಿ, ನಮ್ಮನ್ನು ಬಿಟ್ಬಿಟ್ರೆ ಸಾಕು ಅನ್ನೋ ರೀತಿಯಲ್ಲಿ ಖಾಲಿ ನೋಟಿಸ್ಗಳಿಗೆ ಹೆದರ್ಕೊಂಬಿಟ್ರ ಈ ಟೀಮ್ ಅಂತ.
ರಮಾಕಾಂತ್, ಹೌದು, ಈ ತರ ನೋಟಿಸ್ ಇದು ಮೊದಲ ಬಾರಿಯೂ ಅಲ್ಲ. ಇವರಿಗೆ ಸುಮಾರು 9 ಬಾರಿ ನೋಟಿಸ್ ನಮ್ಗೆ ನೀಡಿದ್ದಾರೆ ಅಂತ ಅವರೇ ಅವರ ರಿಟ್ ಅರ್ಜಿಯಲ್ಲಿ ಹಾಕೊಂಡಿದ್ದಾರೆ. ಮತ್ತು ವಿಚಾರಣೆಗೆ ಬಂದಂತ ಸಂದರ್ಭ, ಬೇರೆ ಬೇರೆ ದೂರುಗಳನ್ನ ಕೊಡೋದಕ್ಕೆ ಬಂದಂತ ಸಂದರ್ಭ, ನಾವು ಪ್ರಶ್ನೆ ಮಾಡಿದ ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ತನಿಖೆಗೆ ಬೇಕಾದರೂ ಸಿದ್ಧರಿದ್ದೀವಿ, 11 ಗಂಟೆ ರಾತ್ರಿ ಕರೀಲಿ ನಮ್ಮನ್ನ, ನಾವು ಬೇಕಾದ್ರೆ ಬರ್ತೀವಿ, ಅರೆಸ್ಟ್ ಮಾಡ್ತಾರಾ, ಬಹಳ ಹೆಮ್ಮೆಯಿಂದ ಬಂದು ನಾವು ಅರೆಸ್ಟ್ ಆಗ್ತೀವಿ, ಒಟ್ಟಾರೆ ನ್ಯಾಯ ಸಿಗಬೇಕು ಅಂತ ಉದ್ದುದ್ದ ಭಾಷಣವನ್ನೆಲ್ಲ ಬಿಗಿತಾ ಇದ್ದಂತ ವ್ಯಕ್ತಿಗಳು ಇವರು. ಮಾಧ್ಯಮಗಳು ಪ್ರಶ್ನೆ ಕೇಳಿದ ಸಂದರ್ಭದಲ್ಲೂ ಕೂಡ ಒಂದು ಅರ್ಥದಲ್ಲಿ ಉಡಾಫೆ ಉತ್ತರವನ್ನ ನೀಡಿ ಈ ತರ ಎಲ್ಲ ಹೇಳಿಕೆಗಳನ್ನೆಲ್ಲ ಕೊಡ್ತಾ ಇದ್ರು. ಆದ್ರೆ ಇದೀಗ SITಯ ಒಂದು ನೋಟಿಸ್ ಏನಿದೆ, ಮೊನ್ನೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಕೊಟ್ಟಂತಹ ನೋಟಿಸ್ಗೆ ಇವರು ನಡುಗಿ ಬಿಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಅದರ ರದ್ದತಿಯನ್ನ ಕೋರಿ ಈಗ ರಿಟ್ ಅರ್ಜಿಯನ್ನ ಹಾಕಿರುವಂತದ್ದು ಇದೆ ಮತ್ತು ಅದರಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರಗಳು ಕೂಡ ಈಗ ಬಹಳ ಚರ್ಚೆ ಕಾರಣವಾಗ್ತಾ ಇರುವಂತದ್ದು. ಪ್ರಮುಖವಾಗಿ FIR ನೇ ರದ್ದು ಮಾಡಬೇಕು ಅಂತ ಸೊ ಇವರೇ ಆಗ್ರಹ ಮಾಡಿ ಒಂದು ಅರ್ಥದಲ್ಲಿ ಬಾಹ್ಯ ಒತ್ತಡವನ್ನ ಕ್ರಿಯೇಟ್ ಮಾಡಿ, ಸರ್ಕಾರದ ಮೇಲೆ ಒಂದು ಬಾಹ್ಯ ಒತ್ತಡವನ್ನ ಕ್ರಿಯೇಟ್ ಮಾಡಿ ಆದಂತ SIT ಟೀಮ್, ಅದಕ್ಕೆ ಸಂಬಂಧಪಟ್ಟಂತ FIR ಎಲ್ಲವೂ ಕೂಡ ಇವರ ಬೇಡಿಕೆ ಮನವಿಗಳು ಏನೆಲ್ಲ ಇತ್ತು ಅದಕ್ಕೆ ಪೂರಕವಾಗಿ SIT ತನಿಖೆಯನ್ನ ಮಾಡ್ತು, ಉತ್ಖನನ ಮಾಡ್ತು. ಇದೆಲ್ಲವೂ ಆದ ಬಳಿಕ ಈಗ FIR ನೇ ರದ್ದು ಮಾಡಬೇಕು. ಇವ್ರು ಕೊಟ್ಟಿರುವಂತಹ ಕಾರಣ ಏನು ಅಂದ್ರೆ, ಈ ಪ್ರಕರಣದಲ್ಲಿ ನಮ್ಮ ಹೆಸರು ಇಲ್ಲ, ನಾವು ಆರೋಪಿಗಳು ಅಂತ ಹೇಳೋದಕ್ಕೆ ಸರಿಯಾದ ಸಾಕ್ಷ್ಯಗಳು ಇಲ್ಲ, ಇಷ್ಟೆಲ್ಲ ಇಲ್ಲದೆ ಇದ್ರೂ ಕೂಡ ನಮ್ಮನ್ನ ನಿರಂತರವಾಗಿ ವಿಚಾರಣೆ ಕರೀತಾ ಇದ್ದಾರೆ. ದಿನವೊಂದಕ್ಕೆ 15-16 ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾ ಇದ್ದಾರೆ. ನಾವು ಬೆಳಿಗ್ಗೆ ಹೋದ್ರೆ ಮಧ್ಯರಾತ್ರಿವರೆಗೂ ಕೂಡ ಅಲ್ಲೇ ಕೂರಬೇಕಾದ ಪರಿಸ್ಥಿತಿ ಇದೆ. ಒಟ್ಟು 9 ಬಾರಿ ನೋಟಿಸ್ ನೀಡಿದ್ದಾರೆ. 100 ಗಂಟೆಗೂ ಅಧಿಕ ಕಾಲ ನಮ್ಮ ವಿಚಾರಣೆ ಆಗಿದೆ. ಒಂದು ಅರ್ಥದಲ್ಲಿ ಇದು ನಮಗೆ ಕಿರುಕುಳವನ್ನ ನೀಡುವಂತ ರೀತಿಯಲ್ಲಿದೆ. ನಾವು ಹೋರಾಟಗಾರರು, ಅನೇಕ ಈ ತರ ಸಾವುಗಳು, ಅತ್ಯಾಚಾರ, ಕೊಲೆ ಪ್ರಕರಣಗಳು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ಮಾಡುವಂತವರು. ಸೊ ನಮ್ಮ ಹೋರಾಟವನ್ನ ಹತ್ತಿಕ್ಕೋ ಅಥವಾ ಇದೊಂದು ರಾಜಕೀಯ ಕುಮ್ಮಕ್ಕಿನಿಂದ ಈ ತರ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಟು ಸೊ ಇಡೀ ಪ್ರಕರಣವನ್ನೇ ರದ್ದು ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಆಗ್ರಹವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಏನು ಒಂದು ಪ್ರಶ್ನೆ ಬರುತ್ತೆ ಆದಿತ್ಯ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಆದಿತ್ಯ, ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಡೀ ವಿಚಾರದಲ್ಲಿ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಈಗ ರಾಜಕೀಯ ಕುಮ್ಮಕ್ಕು ಅಂತ ಇವತ್ತಿಗೆ ಮಾತಾಡ್ತಾ ಇದ್ದಾರೆ. ಅವತ್ತಿಗೆ ಏನಾಗಿತ್ತು, ಅವತ್ತಿಗೆ ಆಳುವ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಥರ ಮಾಡ್ತಾ ಇದೆ, ಇಲ್ಲಿ ಇವರು ಈ ಥರ ಧರ್ಮಸ್ಥಳಕ್ಕೆ ಅಪಚಾರ ಮಾಡೋಕ್ಕೆ ಈ ಪಾರ್ಟಿ ಕೂಡ ಕೈ ಜೋಡಿಸ್ಬಿಟ್ಟಿದೆ ಅಂಥೇಳಿ ವಾಚಾಮ ಗೋಚರವಾಗಿ ಇಡೀ ಪಕ್ಷವನ್ನು, ಸರ್ಕಾರವನ್ನು ಅವತ್ತಿಗೆ ನಿಲ್ಲಿಸಿದ್ರು ಜನ. ಈ ಥರ ತನಿಖೆ ಕೊಡ್ತಾ ಇದ್ದಾರೆ ಧರ್ಮಸ್ಥಳ ಹಾಗೆ ಹೀಗೆ ಅಂತ. ಅವತ್ತಿಗೆ ಅವರೇನು ಹೇಳಿದ್ರು, ಸತ್ಯ ಗೊತ್ತಾಗಲಿ, ಧರ್ಮಸ್ಥಳ ಈ ಥರದೊಂದು ಆರೋಪವನ್ನು ಹೊತ್ಕೊಂಡಿದ್ಯಲ್ಲ, ಇವತ್ತಿಗೆ ಈ ಥರ ಆರೋಪ ಹೊತ್ಕೊಂಡ ಮೇಲೆ ಇವ್ರು ಹೇಳ್ತಿರೋ ವಿಚಾರದಲ್ಲಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ, ಇಲ್ವಾ ಒನ್ಸ್ ಫಾರ್ ಆಲ್ ಆ್ಯಂಡ್ ಫಾರ್ ಎವರ್, ಎಂದೆಂದಿಗೂ ಶಾಶ್ವತವಾಗಿ ಧರ್ಮಸ್ಥಳ ಇಂಥ ಆಪಾದನೆಗಳಿಂದ, ಅಪವಾದಗಳಿಂದ ಮುಕ್ತವಾಗಲಿ. ಸರ್ಕಾರದಲ್ಲಿ ಹೇಳಿದ್ದಾರೆ ಇದ್ರ ಬಗ್ಗೆ, ಸದನದಲ್ಲೂ ಕೂಡ ಮಾತಾಡಿದ್ರು. ಇವೇನು ಆರೋಪ ಮಾಡ್ತಿದ್ದಾರೆ ತನಿಖೆ ಮಾಡಿಸ್ತೀವಿ. ನಾಳೆ ದಿನ ಅನೇಕ ಹೆಣ್ಣು ಮಕ್ಕಳಿಗೆ ಸರ್ಕಾರ ನ್ಯಾಯ ಕೊಡಿಸ್ತಿಲ್ಲ, ಸಾವಾಗಿತ್ತು, ಅತ್ಯಾಚಾರ ಆಗಿತ್ತು, ಈ ಆರೋಪ ಹೊತ್ಕೊಂಡು ನಮ್ಮ ಸರ್ಕಾರ ಸುಮ್ಮನಿತ್ತು ಅಂತ ನಾವು ತಗೊಳ್ಳಲ್ಲ. ಅವ್ರಿಗೆ ಒಂದು ವೇಳೆ ಆ ಥರ ಆಗಿತ್ತಾ, ಇವರು ಪ್ರೂವ್ ಮಾಡಿದ್ರ ಪನಿಷ್ಮೆಂಟ್ ಆಗಲಿ, ಇಲ್ವಾ ಈ ಥರದ ಆರೋಪಗಳು ಇವತ್ತಿಗೆ ಕೊನೆಯಾಗಲಿ ಅಂತೇಳಿ ಸರ್ಕಾರ ನಿರ್ಧಾರ ಮಾಡಿತ್ತು. ತನಿಖೆ ಮಾಡಿಸಿದಾಗ, ಗುಂಡಿ ಆಗಿಸಿದಾಗ ರಾಜಕೀಯ ಕುಮ್ಮಕ್ಕು ಅಂತ ಇವ್ರಿಗೆ ಅನಿಸ್ಲಿಲ್ಲ. ಈಗ ಇವ್ರನ್ನ ವಿಚಾರಣೆ ಕರೀತಾ ಇದ್ದಾರೆ, ನೋಟಿಸ್ ಕೊಡ್ತಾ ಇದ್ದಾರೆ, ವಾಟ್ಸಪ್ಪಲ್ಲಿ ಬಂದ್ಬಿಡ್ತು, ಫೇಸ್ಬುಕ್ಕಲ್ಲಿ ಬಂದ್ಬಿಡ್ತು ಅಂತ ಹೇಳಿ ಅದು ಇವರಿಗೆ ಬಾಧಿಸ್ತಾ ಇದೆಯಾ ಅಂತ ಪಾಯಿಂಟ್ ಇಲ್ಲಿ. ನಿಜಕ್ಕೂ ಕೂಡ ರಮಾಕಾಂತ್, ಇದು ಏನು ಈಗ ಈ ಬುರುಡೆ ಗ್ಯಾಂಗ್ ಅಂತ ಆರೋಪ ಹೊತ್ತಂಥವ್ರು ಯಾರೆಲ್ಲ ಇದ್ದಾರೋ ಇವರು ಕೂಡ ಒತ್ತಡವನ್ನು ತರುವಂಥ ನಿಟ್ಟಿನಲ್ಲಿ ಸಾವಿರಾರು ಯೂಟ್ಯೂಬ್ಗಳ ಲೈವ್ಗಳು, ಸರ್ಕಾರವನ್ನು ತೇಜೋವಧೆ ಮಾಡುವಂಥದ್ದು, ನಿಂದಿಸುವಂಥದ್ದು ಮತ್ತು ಕೇರಳ ರಾಜ್ಯದ ಮೂಲಕ ಒತ್ತಡವನ್ನು ತರುವಂಥ ಪ್ರಯತ್ನ, ಅಲ್ಲಿನ ಸಂಸದರ ಮೂಲಕ ಗೃಹ ಸಚಿವರಿಗೆ ಪತ್ರವನ್ನು ಬರೆಯುವಂಥ ಪ್ರಯತ್ನ, ಇದರ ಜೊತೆಗೆ ಏನು ಚಿನ್ನಯ್ಯನ ಪರವಾಗಿ ವಕಾಲತ್ತನ್ನು ವಹಿಸಿಕೊಂಡಿದ್ದಂಥ KV ಧನಂಜಯ ಅವರು ಕೂಡ ಇದೇ ವಿಚಾರವನ್ನು ಪದೇ ಪದೇ ಸ್ಪಷ್ಟಪಡಿಸಿದ್ರು. ಇನ್ ಕೇಸ್ ಆತ ಮಾಡ್ತಾ ಇರುವಂಥ ಆರೋಪ ಸುಳ್ಳು, ಆತ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಆದರೆ ಆತ ಜೈಲಿಗೆ ಹೋಗಲಿ, ಅವನ ಜೈಲಿಗೆ ಕಳಿಸಿ, ಒಟ್ಟಾರೆ ಇದಕ್ಕೊಂದು ತೆರೆ ಎಳೆದು ಬಿಡಿ, ಈ ತರ ಗೊಂದಲ ಸಮಾಜದಲ್ಲಿ ಇದನ್ನ ಮುಕ್ತಿಗೊಳಿಸಿ ಅನ್ನುವಂತ ರೀತಿಯಲ್ಲೇ ಇವರ ಆಗ್ರಹಗಳು ಇತ್ತು. ಈ ಹೋರಾಟಗಾರರು ಕೂಡ ಡೇ 1 ಇಂದ ಅಂದ್ರೆ ಡೇ 1 ಉತ್ಖನನ ಮಾಡುವ ಸಂದರ್ಭದಲ್ಲಿ ಒಂದು 2 ID ಕಾರ್ಡ್ ಸಿಗುತ್ತೆ. ID ಕಾರ್ಡ್ ವಿಚಾರವನ್ನ ಇಟ್ಟುಕೊಂಡು ಅನೇಕ ಅನುಮಾನಕಾರಿಯಾದ ಹೇಳಿಕೆಗಳನ್ನ ನೀಡಿ ಗೊಂದಲವನ್ನ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಕೂಡ SIT ಕೇವಲ 24 ಗಂಟೆಗಳ ಒಳಗೆ ಆ ಗೊಂದಲಕ್ಕೆ ತೆರೆಯನ್ನ ಎಳೆಯುವಂತ ಪ್ರಯತ್ನ ಮಾಡಿತ್ತು. ಇವರು ಏನೆಲ್ಲ ವ್ಯವಸ್ಥೆಗಳು ಬೇಕು ಅಂತ ಹೇಳಿದ್ರು ಅದೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ರು. ಏನು ಉತ್ಖನನ ಮಾಡೋದಕ್ಕೆ ಬೇಕಾದಂತ ಗ್ರೌಂಡ್ GPR ಏನಿದೆ, ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ ಬೇಕು ಅಂತ ಹೇಳಿದ್ರು. ಬಹಳ ಕಮ್ಮಿ ಅಂತ ಪ್ರಕರಣಗಳಲ್ಲಿ ಅಂಥ ಯಂತ್ರಗಳನ್ನು ಉಪಯೋಗ ಮಾಡುವಂಥದ್ದು. ಆ ಹಂತದವರೆಗೂ ಕೂಡ ಹೋಗಿ ವಿಚಾರಣೆಯನ್ನ ಮಾಡಿದ್ರು. ಏನೆಲ್ಲ ಬೇಡಿಕೆಗಳಿತ್ತು ಅದು ಯಾವುದನ್ನ ಕೂಡ SIT ಅಲ್ಲಗಳಿಲಿಲ್ಲ. ಏನೆಲ್ಲ ಆರೋಪ ಅನುಮಾನಗಳಿತ್ತು ಅದಕ್ಕೆ ಅಲ್ಲಲ್ಲೇ ತೆರೆಯನ್ನ ಎಳೆಯುವಂತ ಪ್ರಯತ್ನವನ್ನ ಮಾಡಿ ಇಷ್ಟೆಲ್ಲ ಆಗಿ ಈಗ ಪ್ರಕರಣ ಚಾರ್ಜ್ ಶೀಟ್ ಹಂತಕ್ಕೆ ಬಂದು ನಿಂತಿದೆ. ಇನ್ನೇನು ವರದಿ ಸಲ್ಲಿಕೆ ಆಗೋದಕ್ಕೆ ತಯಾರಿಗಳು ನಡೀತಾ ಇದೆ. ಅದರ ಭಾಗವಾಗಿ ಇವರಿಗೆ ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ರೀತಿಯಲ್ಲಿ ನೋಟಿಸ್ ಅನ್ನ ನೀಡಲಾಗಿತ್ತು ಮತ್ತು ಈ ನೋಟಿಸ್ ಮತ್ತು ಅದರಲ್ಲಿರುವ
ರೀತಿಯಾದಂತಹ ಷರತ್ತುಗಳು, ಬಂಧನದ ಎಚ್ಚರಿಕೆ ಇದು ಮೊದಲ ಬಾರಿಯಲ್ಲ, 9 ಬಾರಿ ಏನೋ ನೋಟಿಸ್ ಬಂದಿದೆ. ಅನೇಕ ನೋಟಿಸ್ಗಳಲ್ಲೂ ಕೂಡ ಇದೇ ಈ ಮಾದರಿಯ ಷರತ್ತುಗಳು ಇದೆ ಅನ್ನುವಂಥ ವಿಚಾರಗಳು ಕೂಡ ಆ ರಿಟ್ ಅರ್ಜಿಯಲ್ಲಿ ಇರುವಂತದ್ದು. ಸೊ ಈ ಬಾರಿಯ ನೋಟಿಸ್ಗೆ ಇವರು ಯಾಕಿಷ್ಟು ನಡುಗಿ ಹೋದ್ರು, ಯಾಕೆ ಇವರಿಗೆ ಒಂದು ಆತಂಕ ನಿರ್ಮಾಣವಾಯಿತು ಅನ್ನುವಂಥದ್ದೇ ಒಂದು ಪ್ರಶ್ನೆ. ಮತ್ತು ನಮ್ಮ ವಿರುದ್ಧದ ತನಿಖೆಗೆ ಸ್ಟೇ ಕೊಡಿ ಅನ್ನುವಂಥದ್ದು ಬೇರೆ. ಆದ್ರೆ ಇವರು ಮಾಡ್ತಾ ಇರುವಂತಹ ಆರೋಪ ಏನು ಅಂದ್ರೆ, ಮಾಡ್ತಾ ಇರುವಂತಹ ಮನವಿ ಏನು ಅಂದ್ರೆ, ಇಡೀ ಪ್ರಕರಣವನ್ನ ರದ್ದು ಮಾಡಿ ಅನ್ನುವಂಥ ರೀತಿಯಲ್ಲಿ. ಹಾಗಾದ್ರೆ ಇಷ್ಟು ದಿನ ನಡೆದಂತ ಕಾರ್ಯಾಚರಣೆ ಅದು ವೇಸ್ಟ್, ಅದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ವಾ ಅನ್ನುವಂಥ ರೀತಿಯ ಸಾರ್ವಜನಿಕ ಆಕ್ರೋಶಗಳು ಕೂಡ ಇವರ ವಿರುದ್ಧ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಸೊ ಇವರು ರಿಟ್ ಅರ್ಜಿ ಸಲ್ಲಿಕೆಯ ಹಿಂದಿನ ಉದ್ದೇಶ ನಮ್ಮ ಮೂಲಗಳ ಪ್ರಕಾರ ಏನು ಅಂದ್ರೆ, ಸೊ ಇವರ ವಿರುದ್ಧ ಏನು ತನಿಖೆ ಆಗ್ತಾ ಇದೆಯೋ ಅದಕ್ಕೊಂದು ತಡೆಯನ್ನ ನೀಡಬೇಕು ಮತ್ತು SIT ಮುಂದೆ ನಮ್ಮನ್ನ ಬಂಧಿಸುತ್ತೋ ಇಲ್ವೋ ಅನ್ನುವಂಥ ಕ್ಲಾರಿಟಿಯನ್ನ ಕೋರ್ಟ್ ಮೂಲಕವೇ ಪಡಿಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ಕೇವಲ ವಿಚಾರಣೆಯನ್ನ ರದ್ದತಿ ಮಾಡೋ ಅಂತದಲ್ಲದೆ FIR ಅನ್ನೇ ರದ್ದು ಮಾಡಿ, ಪ್ರಕರಣವನ್ನೇ ರದ್ದು ಮಾಡಿ ಅನ್ನುವಂಥ ರೀತಿಯ ಒಂದು ರಿಟ್ ಅರ್ಜಿಯನ್ನ ಸದ್ಯ ಸಲ್ಲಿಸಿದ್ದಾರೆ. ಸೊ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥ ಕುತೂಹಲ ಇದೆ. SIT ಕೂಡ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಅರ್ಜಿದಾರರ ಪೈಕಿ ಓರ್ವನಾಗಿರುವಂತಹ ವಿಠಲ್ ಗೌಡ, ಆತನ ವಿರುದ್ಧ ಬಲವಾದ ಸಾಕ್ಷ್ಯಗಳು ಕೂಡ SITಯ ಮುಂದಿದೆ. ಕಾಡಿನಿಂದ ಬುರುಡಿಯನ್ನು ತೆಗೆದುಕೊಂಡು ಬಂದಿರುವಂತದ್ದು. ಸೊ ಇದನ್ನೇ ಪ್ರಮುಖವಾಗಿ ಅಸ್ತ್ರವಾಗಿರಿಸಿ ಇವರ ಒಂದು ರಿಟ್ ಅರ್ಜಿ ವಿರುದ್ಧ SIT ಹೋರಾಟವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.